ಖಾಸಗಿ ವಿಡಿಯೋ ಇಟ್ಕೊಂಡು ಉದ್ಯಮಿಗೆ ಬ್ಲಾಕ್ ಮೇಲ್. ಸೋಷಿಯಲ್ ಮೀಡಿಯಾ ಸುಂದರಿ ವಿರುದ್ಧ ದೂರು ದಾಖಲು. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರ ದಿನಚರಿಯಾಗೋಗಿದೆ. ಕೆಲವರು ಸೋಷಿಯಲ್ ಮೀಡಿಯಾವನ್ನ ಒಳ್ಳೆಯ ರೀತಿಯಲ್ಲಿ ಬಳಸಿದ್ರೆ ಇನ್ನ ಕೆಲವರು ದುರುಪಯೋಗ ಪಡಿಸಿಕೊಳ್ಳುವುದೇ ಜಾಸ್ತಿಯಾಗಿದೆ. ಇದೀಗ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಹೆಸರಿನಲ್ಲಿ ದೊಡ್ಡ ಬ್ಲಾಕ್ ಮೇಲ್ ಜಾಲವೊಂದು ಬಯಲಾಗಿದೆ. ಉದ್ಯಮಿಯೊಬ್ಬರ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನ ಇಟ್ಕೊಂಡು ಇನ್ಫ್ಲೂಯೆನ್ಸರ್ ಸುಂದರಿಯೊಬ್ಬಳು ಹಣಕ್ಕೆ ಬೆದರಿಕೆ ಹಾಕಿದ ಆರೋಪ ಕೇಳಿಬಂದಿದೆ. ಇನ್ಫ್ಲೂಯೆನ್ಸರ್ ಸಾಧನಾ ಶೆಟ್ಟಿ ವಿರುದ್ಧ HK ಪರ್ಮನೆಂಟ್ ಮೇಕಪ್ ಕ್ಲಿನಿಕ್ ಮಾಲೀಕ ಕಾರ್ತಿಕ್ ಪುತ್ ಅವರು ಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಬೆಂಗಳೂರು, ಹೈದರಾಬಾದ್ನಲ್ಲಿ ಮೇಕಪ್ ಕ್ಲಿನಿಕ್ ಹಾಗೂ ಹಾಸ್ಪಿಟಲ್ ನಡೆಸ್ತಾ ಇರುವ ಕಾರ್ತಿಕ್ಗೆ ಇನ್ಸ್ಟಾಗ್ರಾಂ, ಫೇಸ್ಬುಕ್ನಲ್ಲಿ ಇನ್ಫ್ಲೂಯೆನ್ಸರ್ ಆಗಿರುವ ಸಾಧನಾ 2024ರಲ್ಲಿ ಪರಿಚಯ ಆಗಿದ್ಲಂತೆ. ಕ್ಲಿನಿಕ್ ಪ್ರಮೋಷನ್ ಸಲುವಾಗಿ ಸಾಧನಾರನ್ನ ಕಾರ್ತಿಕ್ ಅವರು ಹಲವು ಬಾರಿ ಭೇಟಿಯಾಗಿದ್ರಂತೆ. ನಂತರ ಇಬ್ಬರ ನಡುವೆ ಸಲುಗೆ ಬೆಳೆದು ಪರಸ್ಪರ ಹತ್ತಿರ ಆಗಿದ್ರು. ಈ ವೇಳೆ ಇಬ್ಬರ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನ ಮುಂದಿಟ್ಟು ಕಾರ್ತಿಕ್ ಕುಟುಂಬಸ್ಥರಿಗೆ ಕಳಿಸುವುದಾಗಿ ಬೆದರಿಸುತ್ತಿದ್ದಾಳೆ ಎಂದು ಆರೋಪಿಸುತ್ತಿದ್ದಾರೆ. ಇನ್ನು ಆರಂಭದಲ್ಲಿ ಭಯಗೊಂಡ ಕಾರ್ತಿಕ್ ಆನ್ಲೈನ್ ಮೂಲಕ 5 ಲಕ್ಷ ಹಾಗೂ ನಗದು ರೂಪದಲ್ಲಿ 5 ಲಕ್ಷ ಹಣದ ಜೊತೆಗೆ 30,000 ಮೌಲ್ಯದ ಉಂಗುರ, 70,000ದ ಚೈನ್ ಹಾಗೂ 1.5 ಲಕ್ಷದ ಆಪಲ್ ಫೋನ್ ಕೂಡ ಪಡೆದಿದ್ದಾಳೆ. ಇಷ್ಟೆಲ್ಲ ಆದ್ರೂ ಮತ್ತೆ 1.5 ಕೋಟಿ ರೂಪಾಯಿ ಕೊಡುವಂತೆ ಸಾಧನಾ ಶೆಟ್ಟಿ ಬೇಡಿಕೆ ಇಟ್ಟಿದ್ದಾಳೆ. ಹಣ ಕೊಡದಿದ್ದಾಗ ಫೋಟೋ ವಿಡಿಯೋಗಳನ್ನ ಕಾರ್ತಿಕ್ ಹೆಂಡತಿಗೆ ವಾಟ್ಸ್ಆಪ್ ಮಾಡಿದ್ದಾಳೆ. ಇದರಿಂದ ಮನೆಯಲ್ಲಿ ಜಗಳ ಶುರುವಾಗಿತ್ತು. ಹೀಗಾಗಿ ಕೊನೆಗೆ ಕಾರ್ತಿಕ್ ಜಯನಗರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಈ ಸಂಬಂಧ ದೂರು ಕೂಡ ದಾಖಲಿಸಿದ್ದಾರೆ. ಸದ್ಯ ಪ್ರಕರಣ ಸಂಬಂಧ ಜಯನಗರ ಪೊಲೀಸರು ಆರೋಪಿಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಕರೆದಿದ್ದು, ನನ್ನ ಬಳಿ ಯಾವುದೇ ವಿಡಿಯೋ ಇಲ್ಲ ಎಂದು ಸಾಧನಾ ಶೆಟ್ಟಿ ಹೇಳ್ತಿದ್ದಾಳೆ. ಈ ಪ್ರಕರಣದಡಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಾಯ್ದೆಯ 66 ಹಾಗೂ 67ರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.